ಸೆಲೆಬ್ರೇಷನ್ ವಿತ್ ಸೆಲೆಬ್ರಿಟೀಸ್ ಅಂತ ಒಂದು ಶೋ ಮಾಡಿದ್ವಿ. ಆಡಿಯನ್ಸ್ಗಳ ಜೊತೆ ನಮ್ಮ ಇಡೀ ಸಿನಿಮಾ ಪರಿಚಯ ಮಾಡ್ಕೋಬೇಕು ಅಂತ ತುಂಬ ಖುಷಿ ಆಗ್ತದೆ. ಒಳ್ಳೆ ರಿವ್ಯೂಸ್ ಆಗ್ತದೆ. ನಮ್ಮ ಡೇ ಒನ್ ಎಲ್ಲ ರಿವ್ಯೂನು ಅದೇ ಆಗ್ತದೆ. ತಾಯಿ ಸೆಂಟಿಮೆಂಟ್ ಇದೆ, ಎಮೋಷನಲ್ ಇದೆ, ಆ್ಯಂಡ್ ಎಲ್ಲ ಏನು ಚಿಕ್ಕಂಡು ಎಲ್ಲರಿಗೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮಹಾಭಾರತ ಈ ಸಿನಿಮಾದಲ್ಲಿ ಸಂಬಂಧ ಮಹಾಭಾರತ ಜೀವನದಲ್ಲಿ ಡೈಲಿ ಬೇಸಿಸ್ ಏನೇನು ನಡೀತಾ ಇದೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ತಾಯಿಯಿಂದ ಖುಷಿಯಾಗಿ. ನಮಸ್ತೆ, ನಾನು ಆಯುಷಿ ಮಾತಾಡ್ತಾ ಇವತ್ತು ಶಿಖಂಡಿ ಚಿತ್ರನ ನೋಡೋದಕ್ಕೆ ಬಂದಿದ್ವಿ. ನನ್ನ ಸ್ನೇಹಿತರಾದಂಥ ನಿಖಿತಾ ಸ್ವಾಮಿ, ನೀತು ವನಜಾಕ್ಷಿ, ರಾಘವೇಂದ್ರ ಅವರು ಅದ್ಭುತವಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ. ಚಿತ್ರನೂ ಚೆನ್ನಾಗಿದೆ. ಹೊಸಬ್ರ ಪ್ರಯತ್ನ, ಹೊಸ ಪ್ರತಿಭೆಗಳು ಚಿತ್ರದಲ್ಲಿ ಮೊದಲನೇ ಸಲಿಗೆ ಬಣ್ಣ ಹಚ್ಚಿದ್ದಾರೆ. ಪ್ರೊಡ್ಯೂಸರ್ ಕನ್ನಡ ಚಿತ್ರ ಮಾಡೋದಕ್ಕಿಂತ ಹಂತದಲ್ಲಿ ಪ್ರೀಮಿಯರ್ ಶೋ ಇಟ್ಟು ಈ ಥರ ಬಜೆಟ್ ಇಟ್ಕೊಟ್ಟು ಚಿತ್ರನ ಮಾಡಿ ಒಂದು ಯಂಗ್ ಎನರ್ಜೆಟಿಕ್ ಒಂದು ಪೀಳಿಗೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಆಲ್ ದ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಐ ಲವ್ ಮೈ ಫ್ರೆಂಡ್ಸ್. 3 ಜನ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಅವ್ರ ಹತ್ರ ತುಂಬ ಪೊಟೆನ್ಷಿಯಲ್ ಇದೆ. ಐ ಥಿಂಕ್ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಅವ್ರಿಗೆ ಬರಬೇಕು, ಅವ್ರಿಗೆ ಸಿಗಬೇಕು. ಸೆಕೆಂಡ್ ಹಾಫ್ ಅಂತೂ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ಇವಾಗ ಗೊತ್ತಾಯಿತು. ಮಂಗಳಮುಖಿಯರಿಗೆ ಏನೇನೆಲ್ಲ ಕಷ್ಟ ಇರುತ್ತೆ, ಏನೇನೆಲ್ಲ ಇರುತ್ತೆ ಅಂತ ಈ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಾಘು ಆಗಿರಲಿ, ನೀತು ಮತ್ತು ನಿಖಿತಾ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಶಿಖಂಡಿ ಟೀಮ್ಗೆ. ಎಲ್ಲರೊಟ್ಟಿಗೆ ನೋಡಿದಾಗ ಆ ಒಂದು ಖುಷಿನೇ ಬೇರೆ. ಯಾಕಂದರೆ ಚಿಕ್ಕ ವಯಸ್ಸಿನ ನಾನು ಒಂದು ದೊಡ್ಡ ಸ್ಕ್ರೀನ್ ಕಾಣಿಸ್ತೇನೆ. ನನಗೆ ಅಲ್ಲಿಂದ ತೋರಿಸ್ಕೊಂಡು ಇಷ್ಟೊಂದು ಆಸೆಗೆ ಇಲ್ಲ. ಬಟ್ ಈ ಒಂದು ಸೆಲೆಬ್ರೇಷನ್ ಎಲ್ಲ ನಮ್ಮ ಆಡಿಯನ್ಸ್ಗೆ ಇಟ್ ವಾಸ್ ಅ ಪ್ರೌಡ್ ಖುಷಿ ಆಯಿತು. ನಮಸ್ಕಾರ, ನಾನು ಐಶ್ವರ್ಯ ಶಂದೋಗಿ. ಸೊ ಇವಾಗ ತಾನೇ ಶಿಖಂಡಿ ಮೂವಿನ ನೋಡ್ಕೊಂಡು ಬಂದೆ. ಆ್ಯಂಡ್ ನನ್ನ ಪ್ರೀತಿಯ ಸ್ನೇಹಿತೆಯಾದ ನೀತು ವನಜಾಕ್ಷಿ ಅವರು ಶಿಖಂಡಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು. ನಂದು ಅವ್ರದ್ದು ಒಡನಾಟ ಸೂಪರ್ ಕ್ವೀನ್ ಅನ್ನೋ ಒಂದು ರಿಯಾಲಿಟಿ ಶೋ ಇಂದ ಸ್ಟಾರ್ಟ್ ಆಗಿದ್ದು. ಅಲ್ಲೇ ನೋಡ್ಬಿಟ್ಟಿದ್ದೀನಿ ಅವ್ರದ್ದು ಸಿಕ್ಕಾಪಟ್ಟೆ ಎನರ್ಜಿ. ಅರ್ಧನಾರೀಶ್ವರದು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಶಿಖಂಡಿ ಅನ್ನೋ ಪದ ಕೇಳಿದ ತಕ್ಷಣ ಎಲ್ರಿಗೂ ಒಂಥರ ಆಗೋದು. ಬಟ್ ಇವಾಗ ಅದು ಒಂದು ಪವರ್ ಅಂತಲೇ ಅನಿಸುತ್ತೆ. ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ. ಕ್ಲೈಮ್ಯಾಕ್ಸ್ ಇರ್ಬೋದು, ಅವರ ಒಂದು ಜೋಗತಿಯರ ಒಂದು ಸಾಂಗ್ ಇರ್ಬೋದು, ಆ ಮಂಗಳಮುಖಿಯದ್ದು ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಡಿಫ್ರೆಂಟ್ ಆಗಿದೆ ಜಾನರು. ಆ್ಯಂಡ್ ಎಲ್ಲಿ ಒಳ್ಳೆತನ ಇರುತ್ತೆ, ತುಂಬ ಪ್ರೀತಿ ಎಲ್ಲಿರುತ್ತೋ, ಕೆಟ್ಟ ಕಾಲ ಬಂದಾಗ ಅವರು ಇನ್ನೂ ಫುಲ್ಲು ರೆಬೆಲ್ ಆಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ್ಯಂಡ್ ಯಾರಿಗೂ ಕರ್ಮ ಬಿಡೋದಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಕರ್ಮ ರಿಟರ್ನ್ಸ್.
ಸೊ ಶಿಖಂಡಿನ ನೋಡಿ ಸಪೋರ್ಟ್ ಮಾಡಿ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ಗೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇರೋ ಯುದ್ಧ ನಿಲ್ಸೋದ್ರ ಬಗ್ಗೆ ಮಾತಾಡ್ತೀನ. ಸೇಮ್ ಯಾವಾಗ ಚೇಂಜ್ ಆಯ್ತಾರೆ ಅದನ್ನು ಕೇಳ್ತೀವಿ. ಸಿನಿಮಾ ಬಗ್ಗೆ ಹೇಳಿದ್ರೆ ಇನ್ನೇನು ಬಗ್ಗೆ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಶಿಖಂಡಿ ಸಿನಿಮಾ ಶುಭಾಶಯಗಳು ನಿಮಗೆ. ಆ್ಯಂಡ್ ಖುಷಿ ಏನಂದರೆ ಮೊದಲು ನಮ್ಗೆ ಹೇಳ್ಬಿಟ್ಟು ಹೇಳ್ತೀನಿ, 2 ವೀಕ್ಸ್ ನಮ್ಗೆ OTT ಗೊತ್ತಾಯ್ತು, ಅದು ನೋಡಿ ಈಗ ಸದ್ಯಕ್ಕೆ ಥಿಯೇಟ್ರಲ್ಲಿ ಇದನ್ನು ನೋಡಿ. ಒಂದು ವಿಶೇಷವಾದ ಸಿನಿಮಾ ಶಿಖಂಡಿ ಇದ್ದಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ನಿಮಗೆ ಒಂದು ನೆನಪಿಟ್ಕೊಳ್ಳಿ, ಶಿಖಂಡಿ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಮಹಾಮಹಿಮರಾದ ಭೀಷ್ಮನ ಕೂಡ ಬಿಲ್ಲಿಂದ ಕೆಳಗಿಳಿಸಿದವರು ಶಿಖಂಡಿ. ನಿಕೂಡಿ ಕೃಷ್ಣ ಕೂಡ ಅದು ಮಾಡೋಕ್ಕಾಗಿಲ್ಲ. ಶಿಖಂಡಿ ಅವರ ಶಸ್ತ್ರತ್ಯಾಗವನ್ನು ಮಾಡಿಸಿದ್ದಾರೆ. ಹೀರೋ ಹೀರೋಯಿನ್ ಎಲ್ಲರಿಗೂ ಶುಭಾಶಯಗಳು. ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ನನ್ನ ಸಿನಿಮಾದ ನಾಯಕಿಯಾದಂಥ ನಿಖಿತಾ ಅವರು ಕೂಡ ಈ ಸಿನಿಮಾದಲ್ಲಿ ಬಹಳ ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆಗಳು. ಹಾಗೂ ಅತ್ಯಂತ ಫ್ಯಾಮಿಲಿ ಸಿನಿಮಾದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ರೀರೆಕಾರ್ಡಿಂಗ್ ಮಾಡಿರೋದು ಪ್ರಚೋದನ್ ಅವರು. ನನ್ನ ಮೊದಲನೇ ಸಿನಿಮಾ ಇಂಡಸ್ಟ್ರಿಗೆ ತೆಲುಗಿಂದ ಕರ್ಕೊಂಡ್ಬಂದಿದ್ದು ನಮ್ಮ ಸಿನಿಮಾ ಇಲ್ಲ. ಅಲ್ಲಿ ಶುರುವಾದ ಜರ್ನಿ ದೇವರಂತ ಮನುಷ್ಯರು ಇಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದೆ. ಭಾಳ ಪ್ರತಿಭಾವಂತ ರೀರೆಕಾರ್ಡಿಂಗ್ ಸಿನಿಮಾದ ಹೈಲೈಟ್. ಹೀರೋ ಹೀರೋಯಿನ್ ನೀತು ಅವ್ರು ಇರ್ಬೋದು, ನಿಖಿತಾ ಅವರು ಇರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಹಾಫ್ ತುಂಬ ಸ್ಪೀಡ್ ಇದೆ ಸಿನಿಮಾ, ತುಂಬ ಸಖತ್ತು ಸ್ಪೀಡ್ ಇದೆ. ಒಂದು ಹಾರರ್ ಆ್ಯಕ್ಷನ್ ಎಲ್ಲವೂ ಇರುವಂತಹ ಒಂದು ಕಂಪ್ಲೀಟ್ ಮಾಸ್ ಪ್ಯಾಕೇಜ್. ಫಸ್ಟ್ ಹಾಫ್ ಕಾಮಿಡಿ ಆದರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಹಾರರ್ ಪ್ಯಾಕೇಜ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತಂತ್ರಜ್ಞರಿಗೆ ಆ್ಯಂಡ್ ಆರ್ಟಿಸ್ಟ್ಗಳು. ಒಳ್ಳೆಯದಾಗಿ ಮಿಸ್ ಮಾಡಿದ್ರೆ ಎಲ್ಲ ಥಿಯೇಟರ್ ನೋಡಿ ಆರೈಸಿ. ಇನ್ನು 2 ವಾರಕ್ಕೆ ನಮ್ಮ ಸಿನಿಮಾ OTT ಬರ್ತಾ ಇದೆ, ಫಸ್ಟ್ ಟೈಮ್ ಇದ್ದಾವೆ, ಅದನ್ನು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಶಿಖಂಡಿ ಸಿನಿಮಾ ನೋಡಿದ್ವಿ, ತುಂಬ ಅದ್ಭುತವಾಗಿದೆ. ಆ್ಯಂಡ್ ಮಹಾಭಾರತದಲ್ಲಿ ಶಿಖಂಡಿಯ ಪಾತ್ರ ಎಷ್ಟು ಮುಖ್ಯವಾಗಿದೆ ಆ್ಯಂಡ್ ಆ ಪಾತ್ರನ ಎಷ್ಟು ಜನ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಇಡೀ ಮಹಾಭಾರತ ಕಂಪ್ಲೀಟ್ ಆಗಬೇಕು ಅಂದರೆ ಶಿಖಂಡಿಯ ಒಂದು ಪಾತ್ರ ತುಂಬ ಮುಖ್ಯ ಆಗುತ್ತೆ. ಹಾಗೆ ಸಮಾಜದಲ್ಲಿ ಈ ಥರ ಹಲವಾರು ಸಿಚುವೇಶನ್ಸ್ಗಳು ನಡೆದಾಗ, ಘಟನೆಗಳು ನಡೆದಾಗ ಶಿಖಂಡಿಯಾಗಿ ನಿಂತ್ಕೊಂಡು ಅದೆಲ್ಲವನ್ನು ಮೆಟ್ಟು ನಿಲ್ಲುವಂಥ ಒಂದು ಪಾತ್ರ, ಒಂದು ತುಂಬ ಪವರ್ಫುಲ್ ಮೆಸೇಜ್ನ ಇರುವಂಥ ಒಂದು ಸಿನಿಮಾ. ನೀತಿಗೋಸ್ಕರ ಬಂದ ಸಿನಿಮಾ ನೋಡೋದಕ್ಕೆ. ಆದರೆ ಎಲ್ಲರೂ ಫ್ಯಾನ್ ಆಗಿದೆ ಸಿನಿಮಾ ನೋಡ್ತಾ. ಅದ್ಭುತವಾಗಿರುವಂಥ ಡೈರೆಕ್ಷನ್, ಡೈಲಾಗ್ ರೈಟಿಂಗ್, ಮ್ಯೂಸಿಕ್ ಆ್ಯಂಡ್ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀತು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ 7 ಜನ, ರಾಘು ಆಗಿರ್ಬೋದು, ನೀತು, ನಿಖಿತಾ ಅವರು, ಹಾಗೆ ಹಲವಾರು ಜನ, ಆ 7 ಜನ ಜೋಗತಿಯರಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಖಿಲ್ ಇಸ್ ಅ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ತುಂಬ ಒಳ್ಳೆ ಸಿನಿಮಾ. ಕನ್ನಡಕ್ಕೆ ಈ ಥರದೊಂದು ಮೈಥಾಲಜಿಕಲ್ ಒಂದು ಟಚ್ ಇಟ್ಕೊಂಡು ಬರುವಂಥ ಸಿನಿಮಾಗಳು ಈಗಿನ ಕಾಲದಲ್ಲಿ ಅವಶ್ಯಕತೆ ಇದೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ಜೈ ಶ್ರೀ.